ಅಧಿಕಾರಿಗೆ ಲಂಚ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಕೆಲವರು ಮಾತನಾಡ್ಕೊಳ್ತಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಲಂಚ ತೆಗೆದುಕೊಳ್ಳುವ ವೇಳೆ ಸಿಕ್ಕಿ ಬಿದ್ದಿರೋದನ್ನ ಕೂಡ ನೋಡಿದ್ದೇವೆ. ಅದಕ್ಕೆ ಸಾಕ್ಷ್ಯವಂತೆ ಇಲ್ಲೊಬ್ಬ ಅಧಿಕಾರಿ ಕೇಸ್ ಒಂದರಲ್ಲಿ ಆರೋಪಿಗಳನ್ನ ಕೇಸಿನಿಂದ ತಪ್ಪಿಸಲು ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಲೋಕಾಯುಕ್ತ ಪೊಲೀಸರಿಂದ ಎಫ್ಐಆರ್ ದಾಖಲಿಸಲಾಗಿದೆ. ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಅಟ್ರಾಸಿಟಿ ಕೇಸ್ನಿಂದ ಆರೋಪಿಗಳನ್ನ ಕೈಬಿಡಲು ಲಂಚಕ್ಕೆ ಬೇಡಿಕೆ. 9.5 ಲಕ್ಷ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ ಭ್ರಷ್ಟ ಡಿವೈಎಸ್ಪಿ. ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಅಟ್ರಾಸಿಟಿ ಕೇಸ್ಗಳು ದುರ್ಬಳಕೆ ಆಗಬಾರದು ಅಂತ ಡಿಸಿಆರ್ಇ ಅಧಿಕಾರಿಗಳಿಗೆ ಉನ್ನತ ತನಿಖೆಯ ಜವಾಬ್ದಾರಿ ನೀಡಲಾಗುತ್ತೆ. ಆದ್ರೆ ಇದೇ ಇಲಾಖೆಯ ಅಧಿಕಾರಿಗಳು ಹಣದ ಆಸೆಗೆ ಬಿದ್ದು ಆರೋಪಿಗಳನ್ನ ಕೇಸ್ನಿಂದ ಕೈ ಬಿಡಲು ಬಿಗ್ ಡೀಲ್ ಕುದುರಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಹಿರಿಯ ನಟ ದ್ವಾರಕೀಶ್ ಅವರ ಸೊಸೆ ದಾಖಲಿಸಿದ್ದ ಒಂದು ಪ್ರಕರಣ. ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 19 ಜನರ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನ ಡಿಸಿಆರ್ಇ ಇಲಾಖೆಗೆ ವಹಿಸಲಾಗಿತ್ತು. ತನಿಖೆ ಎದುರಿಸಲು ಬಂದ ಆರೋಪಿಗಳು ಇದು ಸುಳ್ಳು ಕೇಸ್ ಅಂತ ಹೇಳಿಕೆ ನೀಡಿದ್ರು. ಆದ್ರೆ ಅಂದಿನ ಡಿವೈಎಸ್ಪಿ ಮಹೇಶ್ವರಗೌಡ ಮಾತ್ರ ನಿಮ್ಮ ಮೇಲಿನ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೆದರಿಸಿದ್ದ. ಅಲ್ಲದೆ ಹೆಸರು ಕೈ ಬಿಡೋದಕ್ಕೆ ತಲಾ 50,000ದಂತೆ ಒಟ್ಟು 9.5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಅದಕ್ಕೆ ಸಂಬಂಧಿಸಿದ ಆಡಿಯೋ ಸಾಕ್ಷಿ ಇಲ್ಲಿದೆ. ಸರ್ ಅದೇ ಸರ್ 50 ಕೊಟ್ಬಿಡ್ರಿ. ನನ್ನ ತಲೆ ಒಬ್ಬೊಬ್ಬರಿಗೆ ಅವರೇ ನೋಡಿ ಬೇಲಿಗೆ 30 ಕಳ್ಕೊಂಡಾರೆ, ಮತ್ತೊಂದು 30-40 ಕೊಟ್ಟು ಕಳಿಸಿದಾರೆ. ಹೌದಾ? ಅವ್ರು ಅದಂಗೆ 70-80 ನಿಮ್ಗೆ ಬೇಡ. ಅವ್ರು ಏನ್ ಬೇಲ್ ಖರ್ಚು ಮಾಡ್ಯಾರ ಅದ್ರಷ್ಟು ಕೊಡ್ರಿ ನೀವು. ಅವ್ರು ಡಬಲ್ ಕೊಟ್ರಿ ನಿಮ್ ಓನರ್. ನಮ್ಗೆ ಗೊತ್ತಿಲ್ಲ ಸರ್ ಅದೆಲ್ಲ. ನಾನು ಹೇಳ್ತೀನಿ ಅವ್ರನ್ನ ನಿಮ್ ಬೇರೆ ಎದುರಿಗೆ ಬೇಲಿಗೆ ಎಷ್ಟು ಕೊಟ್ರಂತೆ? 30 ಅಂದ್ರು ಸರ್. ಹೌದಾ? ಒಬ್ರಿಗೆ ಕೊಟ್ರಿ. ಈ 30 ಇಬ್ಬಿಬ್ರಿಗೆ 60 ಆಯ್ತಾ? 60 ಬೇಡ ನನಗೆ. ಮ್ಯಾಲಿಂದ ಅವ್ನು ಎಕ್ಸ್ಟ್ರಾ. ನಾನು ಅಲ್ಲೂ ಬರ್ತೀನಿ ಸರ್. ನಾನು ಅಲ್ಲೂ ಬರ್ತೀನಿ. ಅದಕ್ಕೆ ನಾನು ನಿಮ್ಗೆ ಹೆಜ್ಜೆ ಆಗಿರ್ಬೋದು. ನಾನು ಬಹಳ ಯೋಚನೆ ಮಾಡಿದ್ದೀನಿ. ಏನಿಲ್ಲ, ಈಗ ಹಂಗೆ ಹೋಗಲ್ಲ. ಎಲ್ಲ ನಾವು ಎಷ್ಟು ಕೊಟ್ಟು ಬೇಗ ಮಾಡಿದ್ರೆ ಹೋಗುತ್ತೆ. ಅದಕ್ಕಾಗಿ ನಾನು ಬೇರೆ ಏನು ಹೇಳಿಲ್ಲ ಸರ್. ಎಲ್ಲ ಹೇಳಿದ್ದೀನಿ ಸರ್. ನಿಮ್ ಭಯದಿಂದ ಹೇಳಿ ನಾ ಹೇಳಿದ್ದೆ. ಈಗ ನನ್ಗೆ ಅದು ಬೇಕಾಗೇ ಇಲ್ಲ. ನಿಮ್ ನೋಡಿದ ಪಾಪ ನಿಮ್ಗೆಲ್ಲ ಅಮಾಯಕರಾದ್ರೆ ಸಹಾಯ ಮಾಡೋದು. ನೀವು ನನಗೆ ಕೊಡೋದಲ್ಲ. ನೀವು ಹೋಗಿ ಬೇಲ್ ತಗೊಂಡ್ಬಂದ್ರೆ ನೀವು ಹೋಗಿ ಖರ್ಚು ಮಾಡ್ತಿದ್ರೆ ಇಲ್ಲ. ನೀವು ಬೇಲ್ ತಗೊಂಡ್ಬರ್ರಿ ಅಂದ್ರೆ ನೀವು ಕೊಡ್ತಿದ್ರೆ ಇಲ್ಲ. ಕೊಡ್ತಿದ್ರೆ ಇಲ್ಲ. ಹೌದಾ? ನೀವು ಕೊಡ್ತಿದ್ರೆ ಇಲ್ಲ. ಕೊಡ್ತಿದ್ವಿ ಸರ್. ಅದೇ ನನಗಾಗಿ ನೀವು ಅಲ್ಲಿ ಖರ್ಚು ಮಾಡೋದನ್ನ ಇಲ್ಲಿ ಮಾಡಿ ಅಂತ ಹೇಳಿದ್ರು. ನಾನು ಬೇರೆ ಏನು ಉದ್ದೇಶ ಇಲ್ಲ. ನಿಮ್ ಕಡೆ ತಗೊಂಡು ನಾನೇನ ಅದಕ್ಕೆ ಅವ್ನು ಮಾತಾಡ್ತಾನೆ. ತೊಂದ್ರೆ ಬೇಡ. ನೀವೊಬ್ಬರು ನಿಮ್ಮಲ್ಲಿ ಮಾಡಿರೋದಷ್ಟೇ. ಅಲ್ಲ ಸರ್, ಗೊತ್ತಲ್ಲ ಪ್ರಾಬ್ಲಮ್ ನಂದು ಪರಿಸ್ಥಿತಿ. ಯಾರು? ನಂದು ಪರಿಸ್ಥಿತಿ. ನಿಮ್ ಪರಿಸ್ಥಿತಿ ಎಲ್ಲಕ್ಕಿಂತ ನೀವ ಚೆನ್ನಾಗಿರೋದು ಸರ್. ಆಕ್ಚುಲಿ ನಾನು ನಿಮ್ಗೆ ಗೊತ್ತಿಲ್ಲ, ಈ ಕೇಸ್ ಬಂದಾಗಿಂದ ಅಂಗಡಿ ಕೂತಿದ್ದೇ ಇಲ್ಲ. ಈ ಲಂಚದ ಹಣವನ್ನ ವಸೂಲಿ ಮಾಡಲು ಡಿವೈಎಸ್ಪಿ ತನ್ನ ಕೆಳಗಿದ್ದ ಕಾನ್ಸ್ಟೇಬಲ್ ಬಸವರಾಜ್ನನ್ನ ಬಳಸಿಕೊಂಡಿದ್ದ. ಈ ಕಾನ್ಸ್ಟೇಬಲ್ ಮಹಿಳಾ ಆರೋಪಿಯನ್ನ ಮೆಜೆಸ್ಟಿಕ್ ಮತ್ತು ಆನಂದರಾವ್ ಸರ್ಕಲ್ ನ ಹೋಟೆಲ್ಗಳಿಗೆ ಕರೆಸಿಕೊಂಡು ಹಣ ಕೊಡುವಂತೆ ಪೀಡಿಸಿದ್ದಾನೆ. ಹೀಗೆ ಡಿವೈಎಸ್ಪಿ ಮಹೇಶ್ವರಗೌಡ ಹಾಗೂ ಬಸವರಾಜ್ ಅವರು ಹಣಕ್ಕಾಗಿ ನೀಡುತ್ತಿದ್ದ ಹಿಂಸೆ ಸಹಿಸಲಾಗದೆ ಸುಕನ್ಯಾ ಅಧಿಕಾರಿಗಳಿಬ್ಬರ ವಿರುದ್ಧ ಲೋಕಾಯುಕ್ತಗೆ ದೂರು ನೀಡಿದ್ರು. ದೂರು ಸ್ವೀಕರಿಸಿದ ಲೋಕಾಯುಕ್ತ ಪೊಲೀಸರು ಸದ್ಯ ಸಿಐಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡಿವೈಎಸ್ಪಿ ಮಹೇಶ್ವರಗೌಡ ಹಾಗೂ ಕಾನ್ಸ್ಟೇಬಲ್ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇಲ್ಲ ನಾವು ಎಲ್ಲರೂ ಕೂರ್ಸಿ ಒಂದಿಷ್ಟು ಹೇಳೋಣ, ಅದಕ್ಕೇನಂತಾರೆ ನೋಡೋಣ ಅಂದ್ರೆ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಸಿ ಮುಗ್ಸಕ್ ಬರುತ್ತೆ ಸರ್. ಇವಾಗ ನಾನು ಎಲ್ಲರ ಹತ್ರನು ನೆನ್ನೆ ನೀವ್ ಹೇಳಿದ್ರಲ್ಲ, ಬೇಲ್ಗೆ ಹೋಗೋದಾದ್ರೆ 50 ಆಗತ್ತಂತಪ್ಪ. ಅಲ್ಲ ಹೇಳಿದ್ದು 30 ಆಗುತ್ತೆ. ಒಬ್ಬೊಬ್ರು 50 ಕೊಟ್ಬಿಡಕ್ ಹೇಳಿ ಸಾಹೇಬ್ರು ಹೇಳಿದ್ರಂತೆ ಅಂತಾನೆ ನಾನು ಬೆಳಗ್ಗೆ ಹೋಗಿ ಕರೆಸಿ ಮಾತಾಡಿದೆ. ಈಗ ನಿಮ್ದು ಇದು ಏನ್ ಮಾತಾಡ್ತಾರೆ ಅಂತಂದ್ರೆ ವಿತ್ ಬೇಲು ನಿಮ್ದು ಎಕ್ಸ್ಪೈರಿಂದ ಇಲ್ಲಿ ಇದು ಮುಗಿತಂದ್ರೆ ನೀವು ಇಲ್ಲಿ ಕೋರ್ಟಿಗೆ ಹೋಗಕ್ಕಾಗಲ್ಲ, ಏನೂ ಆಗಲ್ಲ. ಎಲ್ಲಾನು ಇಲ್ಲಿಗೆ ಮುಗಿಸ್ಬಿಡ್ತಾರೆ. ಅರ್ಥ ಆಯ್ತಾ?
ಈಗ ಬೇಲ್ಗೆ ಹಾಕೊಳ್ಳೋದು, ನೀವು ಬೇಲಿಗೆ ಅಲ್ಲಿ ರೊಕ್ಕ ಕೊಡೋದು, ಇನ್ನೆಷ್ಟು ಬೇಲ್ ಆಗಲಿ ಆಗಿಂದ ನೆಕ್ಸ್ಟ್ ನಾವು ಚಾರ್ಜ್ ಶೀಟ್ ಮಾಡಿದ್ರು ಅಂತಂದ್ರೆ ಕೋರ್ಟ್ಗೆ ಹೋಗೋದು, ಅಲ್ಲಿ ಅದು ಏನು ತೋರಿಸ್ಬೇಕು ಅಂತ ಗೊತ್ತಿಲ್ಲ. ಕಾನೂನು ರಕ್ಷಕರೇ ಈ ರೀತಿ ದರೋಡೆಕೋರರಂತೆ ಸುಲಿಗೆಗೆ ಇಳಿದ್ರೆ ಸಾಮಾನ್ಯ ಜನ ಯಾರನ್ನ ನಂಬೇಕು? ಉನ್ನತ ಮಟ್ಟದ ಈ ಲಂಚದ ಜಾಲ ಸದ್ಯ ಆಡಿಯೋ ಸಾಕ್ಷಿ ಸಮೇತ ಬಯಲಾಗಿದ್ದು, ಗೃಹ ಇಲಾಖೆ ತಕ್ಷಣವೇ ಮಧ್ಯಪ್ರವೇಶಿಸಿ ಈ ಭ್ರಷ್ಟ ಡಿವೈಎಸ್ಪಿ ಮತ್ತು ಕಾನ್ಸ್ಟೇಬಲ್ ಇಬ್ಬರನ್ನು ವಜಾಗೊಳಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಿದೆ. ಆಗ ಮಾತ್ರ ಇಲಾಖೆಯ ಮೇಲಿನ ಸಾರ್ವಜನಿಕರ ವಿಶ್ವಾಸ ಉಳಿಯಲು ಸಾಧ್ಯ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.